ಇವತ್ತು ಭಾನುವಾರ ಮತ್ತೆ ಮಾಲ್ಟ್ ಮಾಡಿರೋದೆಲ್ಲ ಖಾಲಿ ಆಗ್ತಾಯಿದೆ ಬೇಗ. ಸೊ ಅದಕ್ಕೋಸ್ಕರ ಮತ್ತೆ ಎಲ್ಲ ಕಾಳುಗಳನ್ನು, ಗ್ರೀನ್ಸ್ಗಳನ್ನು, ನವಣೆಗಳನ್ನು ತಗೊಂಡು ಮತ್ತೆ ಹೋಗಿ ಮತ್ತೆ ಮಾಲ್ಟನ್ನ ಪ್ರಿಪೇರ್ ಮಾಡಬೇಕು. ನೋಡಿ ಇವಾಗೆಲ್ಲ ತೊಗೊಂಡಿದ್ದೀವಿ. ಎಲ್ಲ ತೊಗೊಂಡು ಇವಾಗ ಮೊದಲು ಮನೆಗೆ ಹೋಗಿ ಮೊದಲು ನಾನು ಸ್ನಾನ ಮಾಡಿ ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ಆಮೇಲೆ ಮತ್ತೆ ಮಾಲ್ಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಮೊದಲೆಲ್ಲ ಕಾಳೆಲ್ಲ ತೊಗೊಂಬಂದ್ಬಿಡೋಣ, ಆಮೇಲೆ ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಹೋಗಿ ತೊಗೊಂಬಂದ್ವಿ. ಇವಾಗ ಮುದ್ದೆ ಮತ್ತು ಹುಳಿ ಸಾರು ಇದೇ ನಮ್ಮ ತಿಂಡಿ ಆಗಿದೆ. ಸ್ನಾನ ಮಾಡಾಯಿತು. ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ತಲೆ ಬಾಚ್ಕೊಂಡು ರೆಡಿಯಾಗಿ ಮಾಲ್ಟ್ ಮಾಡೋಕ್ಕೆ ರೆಡಿ ಮಾಡೋದೆ. ಎಲ್ರಿಗೂ ನಮಸ್ಕಾರ. ನೀವು ಬೆಳಗ್ಗೆ ಮತ್ತು ರಾತ್ರಿ ಊಟನ ಸರಿಯಾದ ಟೈಮಿಗೆ ಮಾಡೋಕ್ಕಾಗದೆ ಡೈಜೆಷನ್ ತೊಂದರೆಯಿಂದ ಬಳಲ್ತಾ ಇದ್ದೀರಾ? ನಿಮಗೆ BP ಮತ್ತು ಶುಗರ್ ಸಮಸ್ಯೆಗಳಿದೆಯಾ? ನಿಮಗೆ ಡೈಜೆಷನ್ ಸರಿಯಾಗದೆ ಗ್ಯಾಸ್ಟ್ರಿಕ್ಸಿಂದ ಬಳಲ್ತಾ ಇದ್ದೀರಾ? ಹಾಗಿದ್ರೆ ನಿಮಗೆ ನ್ಯೂಟ್ರಿಯೆಂಟ್ಸ್, ಫೈಬರ್, ಪ್ರೋಟೀನ್, ಐರನ್ ರಿಚ್ ಇರುವಂತಹ ಫುಡ್ಡು ಅಗತ್ಯ ಇದೆ ಅಂತ ಅರ್ಥ. ಇಂತಹ ಫುಡ್ಡನ್ನು ನಾವು ಮನೆಯಲ್ಲೇ ತಯಾರಿಸಿ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲದೆ, ಯಾವುದೇ ಕಲರಿಂಗ್ ಏಜೆಂಟ್ ಆ್ಯಡ್ ಮಾಡದೆ, 0 ಶುಗರ್ 0 ಫ್ಯಾಟ್ ಇರುವಂತಹ ಫುಡ್ಡನ್ನು ನಮ್ಮ ಮನೆಯಿಂದ ನಿಮ್ಮ ಮನೆಗೆ ನೇರವಾಗಿ ಕಳಿಸ್ಕೊಡ್ತೀವಿ. ಈ ಕೆಳಗೆ ಕಾಣಿಸುವಂತಹ ವಾಟ್ಸಪ್ ನಂಬರಿಗೆ ನೀವು ಹಾಯ್ ಅಂತ ಸೆಂಡ್ ಮಾಡಿ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಥ್ಯಾಂಕ್ ಯು. It contains a lignans which will help in reducing risk of breast cancer. We finally prepared the malt and let's welcome the malt to home. ಮೊದಲು ಮಜ್ಜಿಗೆನ ಪ್ರಿಪೇರ್ ಮಾಡಿಕೊಂಡೆ. ಅಷ್ಟರಲ್ಲಿ ನೀರು ಮತ್ತು ಮಾಲ್ಟ್ 2 ಕುದೀತಾ ಇತ್ತು. ಅಷ್ಟರಲ್ಲಿ ನಾನು ಮಜ್ಜಿಗೆನ ರೆಡಿ ಮಾಡಿಕೊಂಡೆ, ನೀರು ಹಾಕ್ಕೊಂಡು ಬೆರೆಸ್ಕೊಂಡು. ಇವಾಗ ಬ್ರೇಕ್ಫಾಸ್ಟಿಗೆ ನಿಮ್ಮ ಡ್ರೈ ಫ್ರೂಟ್ಸ್ ಜೊತೆಗೆ ಅಥವಾ ಫ್ರೂಟ್ಸ್ ಜೊತೆಗೆ ಮಾಲ್ಟ್ ಕುಡಿತಾ ಇದ್ದರೆ